ಹಿಂದೆ ಮುಂದೆ ಗೊತ್ತಿಲ್ಲದ ಹುಡುಗಿನ ಕರ್ಕೊಂಡ್ಬಂದು ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳಿದೆ. ನಿನ್ನ ಮೇಲಿದ್ದ ನಂಬಿಕೆಯಿಂದ ನಾನು ಏನೂ ಕೇಳಲಿಲ್ಲ. ಆ ಹುಡುಗಿಗೋಸ್ಕರ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡೆ. ಆವಾಗಲೂ ನಾನು ಏನೂ ಕೇಳಲಿಲ್ಲ. ಆದರೆ ಇವತ್ತು ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಲೇಬೇಕು. ಶ್ವೇತಾ ಯಾರು? ಯಾರವಳು? ಈ ಊರಿಗೆ ಬಂದು ನಿನ್ ಕೈ ಅಡ್ಗೆ ತಿಂದು 8 kg ಜಾಸ್ತಿ ಆಗಿರೋದು. ಇನ್ ಇವನ್ ಸಾಹಸ ಮಾಡಿ ಟೈಮ್ ಪಾಸ್ ಮಾಡಿದ್ ಬಿಟ್ರೆ ಬೇರೆ ಏನು ಸಾಧಿಸಿಲ್ಲ. ಎಲ್ಲ ಝೀರೋ. ನೀನ್ ಇಲ್ಲಿಗೆ ಬರ್ದೇ ಹೋಗಿದ್ದಿದ್ರೆ ಕೃಷ್ಣನಂತ ಫ್ರೆಂಡ್ ಸಿಗ್ತಾ ಇರ್ಲಿಲ್ಲ, ಶ್ವೇತನಂತ ಲವ್ವರು ಸಿಗ್ತಾ ಇರ್ಲಿಲ್ಲ. ಹೌದಲ್ಲ? ನೀನು ಅವಾಗ ನಮ್ಗೆ ಗೊತ್ತಿಲ್ದಿರೋ ನಿಜ ಹೇಳ್ತೀಯ ಅಲ್ವಾ ಬಾವ? ಯಾಕೋ ಡಲ್ ಆಗಿದ್ಯಾ? ನೀನ್ ಬಿಡಪ್ಪ ರಾಜ್ಕುಮಾರ್, ಎಲ್ಲೇ ಇದ್ರು ಹ್ಯಾಪಿಯಾಗೇ ಇರ್ತೀಯ. ನಮ್ದೇ ಪ್ರಾಬ್ಲಮ್. ಸ್ವಂತ ಊರ್ಗೆ ಹೋಗೋ ಕಳ್ತಿಯಲ್ಲೋ. ಆ ಊರ್ ಸೆಟಪ್ಪೇ ನನಗಿಷ್ಟ ಇಲ್ಲ. ನೆನ್ಸ್ಕೊಂಡ್ರೆ ಎಲ್ಲಾದ್ರೂ ಓಡ್ ಹೋಗೋಣ ಅನ್ಸುತ್ತೆ. ಆದ್ರೆ ಈ ಸಲ ಲಂಡನ್ನಿಂದ ಶ್ವೇತಾ ಬರ್ತಾ ಇದ್ದಾಳೆ. ಅವಳಿಗೋಸ್ಕರನಾದ್ರೂ ಹೋಗ್ಬೇಕಷ್ಟೆ. ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ನಾನು ನಿಮ್ ಊರಿಗೆ ಬರ್ತೀನಿ. ನಿನ್ ತಂಗಿನೂ ಕರ್ಕೊಂಡು ನೀನ್ ನಮ್ಮೂರಿಗೆ ಬಂದ್ಬಿಡು. ನಮ್ಮನೇಲೇ ಇರಪ್ಪ. ಇಷ್ಟ ಇದ್ರೆ ಮುಂದಕ್ಕೆ ಹೋದು, ಇಲ್ಲ ಅದ್ರ ಕೆಲ್ಸ ನೋಡು. ಥ್ಯಾಂಕ್ಸ್ ಕಣೋ. ಸಾಕಾತಾಗಿ ಜಾಕ್ ಹಾಕ್ತೀಯ ಕಣೋ. ನೀನೀಗ ಇವ್ರ ಊರಿಗೆ ಹೋಗ್ತಾ ಇರೋದು ಇವನ್ಗೋಸ್ಕರನೋ ಅಥವಾ ಶ್ವೇತಂಗೋಸ್ಕರನೋ? ಏಯ್ ನಿಜ ಹೇಳು, ಶ್ವೇತಂಗೋಸ್ಕರನಾ? ಸುಳ್ಳು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಶ್ವೇತಂಗೋಸ್ಕರ ಅಲ್ಲ. ಅಯ್ಯೋ ನನಗೀಗ ಅರ್ಥ ಆಯ್ತು. ನೀನನ್ನ ಬೆಂಗಳೂರೆಲ್ಲ ಸುತ್ತಿ ಈ ಸೀರೆ ತಗೊಂಡಿದ್ದು ನಿಮ್ಮ ಅಮ್ಮಂಗೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಶ್ವೇತಂಗೆ. ಎಲ್ಲ ವರದಿ ಒಪ್ಪಿಸ್ಬೇಡ ಕಣೆ. ಏನೋ ಬದ್ಲಾಗಲ್ಲ ನೀನು. ಅವಳು ಹೇಳ್ತಿರೋ ನಿಜನಾ? ನೋಡ, ಲಂಡನ್ ರಾಣಿ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಾ ಇದ್ದಾಳೆ. ಇಂಡಿಯನ್ ಟ್ರೆಡಿಷನ್ ಪ್ರಕಾರ ಅವಳಿಗೆ ನಾ ಗಿಫ್ಟ್ ಕೊಟ್ಟು ವೆಲ್ಕಮ್ ಮಾಡ್ಕೋಬೇಕಾ ಬೇಡ? ಅನ್ನೋ ಕೋತಿ ಅನ್ನೋ ಡಬ್ಬ ನನ್ ಮಗ ಅನ್ನೋ ಕ್ಯಾ ಕರೆ ಯಾರ್ ಫಿರ್ ಬಿ ದಿಲ್ ಹಿಂದೂಸ್ತಾನಿ ಯಾರ್. ನೀನೇನಾದ್ರೂ ನನ್ನ ಹಿಂದೆ ಬಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಾಗ ಬಿಡಲ್ಲ ನನ್ ಬಾವ. ಬಿಸ್ಕೆಟ್? ನೋ ಥ್ಯಾಂಕ್ಸ್. ತಗೊಳ, ಪರವಾಗಿಲ್ಲ. ಏನ್ ಬಾಸ್, ಎಲ್ಲಿಗೆ ಹೊಟ್ಟಿದ್ದೀರಾ? ನಾನು ಹಾರ್ಟ್ ಬೀಟ್ ನ ನೋಡಕ್ ಹೋಗ್ತಾ ಇದ್ದೀನಿ. ಯು ಮೀನ್ ಲವರಾ? ಯಾ ಮ್ಯಾನ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಬಾಸ್. ಡೀಟೇಲ್ ಆಗಿ ಹೇಳೋದಕ್ಕಿದೇನು ರಾಮಾಯಣನೋ ಪ್ರೇಮಾಯಣನೋ ನೀವ್ ಹೇಳಿ. ಬರ್ಮ, ಜೈಲಿನ ಊಟ ತಿಂದು ಮನ್ಸು ಮೈ ಎರಡೂ ಕರಗಿರುತ್ತೆ. ಈ ದ್ವೇಷ ಅಸೂಯೆ ನಿನ್ಗ್ಯಾಕೋ? ಹೇಳು. ಓಹ್ ಅಣ್ಣ, ಬರ್ಮಾ ಜೈಲಿಂದ ರಿಲೀಸ್ ಆದಂತೆ. ಅಣ್ಣ, ಇವರು ಕೆಲಸ ಮಾಡಲ್ಲ ಅಂತವ್ರಣ್ಣ. ಮನೇಲಿ ಹೆಂಗಸರುಗಳು ನೋಡಕ್ ಆಗ್ತಿಲ್ಲಣ್ಣ. ಕೊಲೆನ ಕಣ್ಣೀರಲ್ಲಿ ತೊಳಿತವ್ರಣ್ಣ. ಕೂಲಿನಾದ್ರೂ ಮಾಡಿ ಕೊಲೆ ಮಾತ್ರ ಮಾಡಬೇಡಿ ಅಂತಿದಾರಣ್ಣ. ಆ ದೇವೇಂದ್ರನ ವಿರುದ್ಧ ಕೆಲಸ ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಣ್ಣ. ಅಣ್ಣ, ಹೆಂಗಸರು ಸಹವಾಸವೇ ಬೇಡಣ್ಣ. ರಾತ್ರಿ ನಿಮ್ಮ ಹತ್ರನೇ ಬಂದು ಮಲ್ಕೋತೀರಣ್ಣ. ನನ್ನನ್ನು ಬಿಟ್ಬಿಡೋಣ. ನಾನು 15 ವರ್ಷದಿಂದ ಉಸಿರಾಡ್ತಾ ಬದುಕಿಲ್ಲ ಕಣಲೇ ಹರಾಮ್ ಕೋರ್. ಮಾಡ್ತೀರಣ್ಣ. ಅವನ ಮೇಲಿರೋ ದ್ವೇಷದಿಂದ ಬದುಕಿದ್ದೀನಿ. ಹುಷಾರ್. ಮಚ್ಚಿಡ್ದು ಈ ಮನೆನ ಸ್ಮಶಾನ ಮಾಡ್ಬೇಕು ಅಂತಿರೋನ್ನ ಹೇಗ್ ಮರಿಲಿ? ನಾವು ಜೀತದಾಳಿಗೆ ಸಲಾ ಮುಡಿಯೋ ತರ ಆಗಿದೆ. ಆ ದೇವೇಂದ್ರನ ಕೊಂದಾಗ್ಲೇ ಈ ಮನಸ್ಸಿಗೆ ನೆಮ್ಮದಿ. ಚೆನ್ನಾಗಿದೆ ಬಾವ ನಿಮ್ಮೂರು. ಪಿಟಿಲ್ ಬರ್ಸಕ್ಕಂತ ಒಳ್ಳೆ ಜಾಗ. ನಮ್ಮಣ್ಣ. ನಮಸ್ಕಾರ ಅಣ್ಣ.
ಲಗೇಜ್ ತಗೊಳ್ಳಿ. ನೀವ್ಯಾಕೆ ಬರಕ್ ಹೋದ್ರಿ? ನಾವೇ ಬರ್ತಾ ಇದ್ವಿ. ಪರೀಕ್ಷೆ ಹೇಗೆ ಮಾಡಿದೆ? ಹಾ, ಚೆನ್ನಾಗ್ ಮಾಡಿದ್ದೀನಿ. ಅಣ್ಣ, ಇವ್ನು ನನ್ನ ಬೆಸ್ಟ್ ಫ್ರೆಂಡ್ ಗಜ. ನಮಸ್ಕಾರ ಸರ್. ಬನ್ನಿ. ಏನ್ ಶಿವಣ್ಣ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಬಾವ, ನಮ್ಮ ಅಣ್ಣ ದೊಡ್ಡ ಡಾನು ಹಾಗೆ ಹೀಗೆ ಅಂತೆಲ್ಲ ಹೇಳ್ದೆ. ಇವ್ರು ನೋಡಿದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಪೂಜಾರಿ ಇದ್ದಂಗಿದಾರಲ್ಲ. ಸುಮ್ಮನೆ ಬರ. ಏನ್ ಕೃಷ್ಣ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಅದಣ್ಣ, ಮುಂದಕ್ಕೆ ಇನ್ನೇನಿದೆ ಸರ್, ಮದ್ವೆ ತಾನೆ. ಅಂದ್ರೆ ನನ್ ಪ್ಲಾನ್ ಅದಿದೆ, ಇವಂದು ಅದೇ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಏನ್ ಸಾಧಿಸಿದೀರಾ ಅಂತ ಆಗ್ಲೇ ಮದ್ವೆಗೆ ತಯಾರಾಗಿದ್ದೀರಾ? ಆಗ್ಲೇ ಏನ್ ಬಂತು ಸರ್, ನಮ್ ಭೂಮಿ ರೂಲ್ಸ್ ಅದೇ ತಾನೆ. ಮೊದ್ಲು ಬುಗ್ರಿ ಆಡೋದು, ಆಮೇಲೆ ಡಿಗ್ರಿ ತಗೊಳ್ಳೋದು, ಆಮೇಲೆ ಮದುವೆ ಮಾಡ್ಕೊಳ್ಳೋದು. ಚಿಕ್ಕವನಿದಾಗ ಭಜನ ಚೆನ್ನಾಗಿ ಅರ್ದು ಒಯ್ದಿರ್ತಾರೆ. ಇದು ಭಜೆ ಅಲ್ಲಣ್ಣ, ಭಜನೆ. ಕಾರ್ ಬೇರೆ ಕಡೆ ತಿರ್ಸ್ದ. ನನ್ನ ಮಕ್ಕಳನ್ನ ಬೆನ್ನತ್ತಿ ಬೇಟೆಯಾಡಿ ಸಾಯಿಸ್ರು. ಪಾತಾಳಕ್ಕೆ ಹೋದ್ರು ಬಿಡಬಾರ್ದು. ಅಯ್ಯ, ನಾವು ಏನು ಮಾಡಕ್ಕಾಗ್ಲಿಲ್ಲ ಅವನಿಗೆ. ನಾವು ಬೆರಣಿ ತಟ್ಟಕ್ಕೂ ಲಾಯಕ್ಕಿಲ್ಲ. ಹೊಡಿಯಯ್ಯ, ಹೊಡಿಯಯ್ಯ, ಹೊಡಿ, ಹೊಡಿಯಯ್ಯ, ಹೊಡಿಯಯ್ಯ. ಅವನಿಗೆ ಗುರುಬಲ ಚೆನ್ನಾಗಿತ್ತು, ಬಚಾವಾದ. ಶಾಸ್ತ್ರ ನೋಡಿ ಶಾಸ್ತಿ ಮಾಡಿ ಹುಷಾರಾಗಿ ಹೆಜ್ಜೆ ಇಡಿ. ಅಂದ್ರೆ ನಮಗ್ ಶನಿ ಒಕ್ಕಸವನೆ ಅಂತೀಯಾ? ನಾವು ಹಾಳಾಗೋದ್ವಿ ಅಂತೀಯಾ? ಕೈಲಿ ಆಗ್ದವ್ರು ಅಂತೀಯಾ? ನಾವು ಹೇಳಿ ಅನ್ಕೊಂಡ್ಯಾ? ಇಲ್ಲ, ನಾವು ದಡ್ರು ದಡ್ರು. ಹೇ ಬರ್ಮಾ, ನಮಗ್ ಪ್ರಾಣ ಇದೆ ಅಂದ್ರೆ ಅವನ್ ಪ್ರಾಣ ಹೋಗುತ್ತೆ ಅಂತ ಯಾವ ಪಂಚಾಂಗನೂ ನೋಡ್ಬೇಕಾಗಿಲ್ಲ. ನಾವೆಲ್ರು ಒಟ್ಟಿಗೆ ಪಂಚೆ ಎತ್ತಿ ಕಟ್ಟಿದ ದಿವಸ ಅವನ್ ಪ್ರಾಣ ಕಲ